ಎಕರೆನಾ? ಅಯ್ಯೋ, ದೊಡ್ಡ ಆಸ್ತಿವಂತ್ರೆ. ದೇಶದ ರಾಜಕೀಯನ ಎಡಗೈಲಿ ಆಟ ಆಡಿಸ್ತಾಳೆ. ಅವಳೇನಿಕ್ಕೂ ಕಮ್ಮಿ ಇಲ್ಲ ಬಿಡು. ಅವಳು ಒಂದ್ಸಲ ಮನ್ಸ್ ಮಾಡಿದ್ರೆ ಮನೆ ಬಾಗ್ಲತ್ರ ಎಷ್ಟೋ ಮಿನಿಸ್ಟರ್ಗಳು ಆಫೀಸರ್ಸ್ಗಳು ಬಂದ್ ನಿಂತ್ಕೋತಾರೆ. ಅಲ್ವೇ, ನಾವು ಮಳೆ ಬಂದ್ರೆ ಕೊಡೆ ಹಿಡ್ಕೋತೀವಿ, ಇವ್ರೇನೆ ಬಿಸಿಲಲ್ಲಿ ಕೊಡೆ ಹಿಡ್ಕೊಂಡಿದ್ದಾರೆ. ಬಿಸ್ಲಿನ ತಾಪ ಬೀಳ್ಬಾರ್ದು ಅಂತೇನೋ ಏನೋ. ಹೇಗಿದ್ಯಾ ಚಿಕ್ಕಮ್ಮ? ಚೆನ್ನಾಗಿದ್ದೀನಿ ಅಂತ ಕೇಳ್ಬೇಕು ಅನ್ಕೊಂಡೆ. ಚೆನ್ನಾಗೇ ಇದೆಯಲ್ಲ, ಇನ್ ಕೇಳೋದೇನಕ್ಕೆ? ಯಾಕೆ ಬಂದೆ? ಹಾಗೆ ನಾನು ಕೇಳ್ಬೇಕು ಅನ್ಕೊಂಡೆ. ಬಂದಿದ್ಯಲ್ಲ, ಇನ್ನೇನ್ ಕೇಳೋದು? ಒಳ್ಳೆ ಕೌಂಟರ್ ಕೊಟ್ರಿ ಅಜ್ಜಿ. ಚೆನ್ನಾಗಿದ್ದೀರಾ ಅದಕ್ಕೆ? ನೋಡಿದ್ರೆ ಗೊತ್ತಾಗ್ತಾ ಇಲ್ವಾ ಅತ್ತಿಗೆ? ತುಂಬಾ ಚೆನ್ನಾಗಿದ್ದೀನಿ. ಪರಿಚಯ ಮಾಡ್ಕೊಳ್ಳೋದಕ್ಕೋಸ್ಕರ ಎಲ್ಲ ನಾನು ಇಲ್ಲಿಗೆ ಬಂದಿಲ್ಲ, ಕೆಲ್ಸದ ಮೇಲೆ ಬಂದಿದ್ದೀನಿ. ನೀನ್ ಬಂದಿದ್ದೇನಕ್ಕೆ ಅಂತ ನಂಗೆ ಗೊತ್ತು. ಕೂತ್ಕೊಳ್ಳಮ್ಮ. ನಮ್ ಮೇಡಮು ಈ ಊರಲ್ಲಿ ಸಿಗೋ ಕುರ್ಚಿಲೆಲ್ಲ ಕೂತ್ಕೊಳ್ಳಲ್ಲ. ಅವ್ರು ಟಚ್ ಮಾಡ್ಬೇಕು ಅಂದ್ರೆ ಅದು ಫಾರಿನ್ ಇಂದ ಇಂಪೋರ್ಟ್ ಆಗಿರ್ಬೇಕು. ಕೆಲ್ಸಕ್ಕೆ ಸಹಾಯ ಆಗೋ ತರ ಇದ್ದಾಳೆ. ಯಾವ್ದಕ್ಕೂ ಒಳ್ಳೇದು ಖರ್ಚೀಫ್ ಹಾಕಿ ಕಾಯ್ದಿರ್ಸೋಣ. ತಣ್ಣಗೆ ಎಳ್ಳೀರೇನಾದ್ರೂ ತರಿಸ್ಲಾ ಅತ್ಗೆ ಅವ್ರೆ? ನೋ ಥ್ಯಾಂಕ್ಸ್. ಏನ್ ಬಂದಿದ್ ಕೆಲಸ ಅಂತ ಇನ್ನೂ ಹೇಳಿಲ್ಲ. ಮೇಡಮ್, ಚೆಕ್ಕಲ್ಲಿ ಸೈನ್ ಮಾಡಿ ಮೇಡಮ್. ಎಷ್ಟು? 10 ಲಕ್ಷ ಮೇಡಮ್.
ಯಾಕೆ? ಮನೇಲಿರೋ ನಾಯಿಗಳಿಗೆ ಫುಡ್ ಮುಗ್ದೋಗಿದೆ. ಅಮೆರಿಕಾಗೆ ಆರ್ಡರ್ ಮಾಡಬೇಕಾಗಿದೆ. ಮ್ಯಾನೇಜರ್ ಮೆಸೇಜ್ ಮಾಡಿದ್ದಾರೆ ಮೇಡಮ್. ಸರಿ. ನಾಯಿ ಫುಡ್ಡಿಗೆ ತಿಂಗಳಿಗೆ 10 ಲಕ್ಷನಾ? ಅಲ್ಲ, ವಾರಕ್ಕೆ. ಹೇಳಣ್ಣ, ಊರ್ಗೇನೋ ಬರಗಾಲ ಬಂದಿದೆಯಂತೆ, ನಿಜನಾ? ಹೊಲ ಮತ್ತೆ ತೋಟಗಳಿರೋ ಪ್ರಾಂತಗಳಲ್ಲಿ ಬರಗಾಲ ಸಹಜ. ಬರಗಾಲ ಬಂದಾಗ ಬೆಳೆ ಹಾಳಾಗೋದು ಆ ರಾಜಲಕ್ಷ್ಮಿಗೆ ಏನಾದ್ರೂ ಮಾಡ್ಬೇಕು. ಏನ್ ಮಾಡ್ಲಿ? ನಾನ್ ಏನ್ ಮಾಡ್ಲಿ? ರಾಜಿ, ನೀನು ಆಫೀಸಿಗೆ ಡ್ರಾಪ್ ಮಾಡಿ ನಾನು ಕಾಲೇಜಿಗೆ ಹೋಗ್ತೀನಿ. ಸರಿ ಸರ್. ರಾಜಿ, ಒಂದ್ ನಿಮಿಷ. ಸರ್, ಏನಿದು? ಇದನ್ನ ಮುತ್ತು ಅಂತಾರೆ. ಅಯ್ಯಯ್ಯೋ ಸರ್, ಇದನ್ನ ಹಗ್ ಅಂತ ಕರೀತಾರೆ. ಇನ್ನೊಂದು ಮುತ್ತು ಕೊಡ್ಲಾ? ಸರ್, ಏನಿದು? ಹಾಲ್ ಇದು. ಯಾರಾದ್ರೂ ನೋಡಿದ್ರೆ, ಅಶ್ಮಿತಾ ಏನಾದ್ರೂ ನೋಡಿದ್ರೆ ಮುಗೀತು ಕತೆ. ಅಯ್ಯೋ, ಅಸ್ಮಿತಾ ಇಲ್ಲಿ ಇಲ್ಲ ಅಲ್ವಾ? ಸರ್, ಅವಳು ಇಲ್ಲಿ ಇಲ್ದೇ ಇರಬಹುದು, ಆದ್ರೆ ಅವಳಿಗೆ ಮೈಯೆಲ್ಲ ಕಣ್ಣೆ. ಅದು ಅಲ್ದೆ ಇವಾಗ ಆ ವಾಸುದೇವಿಂದ ತಪ್ಪಿಸ್ಕೊಂಡ್ ಬೇರೆ ಬಂದಿದ್ದಾಳಲ್ಲ, ಖಂಡಿತವಾಗ್ಲೂ ಏನೋ ಸ್ಕೆಚ್ ಹಾಕಿ ಇರ್ತಾಳೆ. ನಾವ್ ರೆಡಿಯಾಗಿರ್ಬೇಕು ಸರ್. ಮೊದ್ಲು ನೀವ್ ಹೊರಡಿ. ನಡೀರಿ ಸರ್. ಹೌದು ಕಣೆ, ನಿನಗೋಸ್ಕರ ದೊಡ್ಡ ಸ್ಕೆಚ್ ಹಾಕ್ತಿದ್ದೀನಿ.